AI ಕೃತಕ ಬುದ್ಧಿಮತ್ತೆ ಈ ಕಾಲಘಟ್ಟಕ್ಕೆ ನಮಗೆ ಬಂದಿರೋ ಹೊಸ ಸವಾಲು. ವಿಶೇಷ ಏನು ಅಂದರೆ ಈ ಸವಾಲನ್ನು ಅರ್ಥ ಮಾಡಿಕೊಂಡು ಅನ್ವಯಿಸ್ಕೊಳ್ಳೋ ಸಮಯಾವಕಾಶನೇ ಕೊಡದೇ ಇರೋಷ್ಟು ವೇಗವಾಗಿ ಇದರ ಪ್ರಗತಿ ಸಾಗ್ತಾ ಇದೆ. ದಿನಕ್ಕೊಂದು ರೂಪುರೇಷೆ, ವಿನ್ಯಾಸ ಹಾಗೂ ಅನ್ವೇಷಣೆ ನಮ್ಮ ಮುಂದೆ ಚಾಲ್ತಿಯಲ್ಲೇ ಇರುತ್ತೆ. ಈ ಯಂತ್ರಗಳಿಗೆ ಹಾಗೂ ತಂತ್ರಾಂಶಕ್ಕೆ ಅಂದರೆ ಸಾಫ್ಟ್ವೇರ್ಗೆ ಕಲಿಕೆ ಹಾಗೂ ನಿರ್ಧಾರ ತೆಗೆದುಕೊಳ್ಳೋ ಶಕ್ತಿಯನ್ನು ಕೊಡೋದೇ AI ಹೆಗ್ಗಳಿಕೆ. ಕಲಿಕೆ ಹಾಗೂ ನಿರ್ಧಾರ ತೆಗೆದುಕೊಳ್ಳೋದು ಇದು ತುಂಬ ಇಂಪಾರ್ಟೆಂಟ್. ಲರ್ನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ. ನೀವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದಿನನಿತ್ಯ AI ಬಳಸ್ತಾನೆ ಇರ್ತೀವಿ. ನಾವು ಯೂಟ್ಯೂಬ್ ಓಪನ್ ಮಾಡಿದಾಗ ನಮಗೆ ಬರೋ ವಿಡಿಯೋ ಸಜೆಷನ್ಸ್ ಆಗಿರ್ಬೋದು, ನಮ್ಮ ಫೋನ್ ಅನ್ಲಾಕ್ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಫೇಸ್ ರೆಕಗ್ನಿಷನ್ ಆಗಿರ್ಬೋದು, ಅಥವಾ ನಾವು ಗೂಗಲ್ ಮ್ಯಾಪ್ಸಿಂದ ಕಂಡುಹಿಡ್ಕೊಳ್ಳೋ ಶಾರ್ಟೆಸ್ಟ್ ರೂಟ್ ಆಗಿರ್ಬೋದು. ಇಲ್ಲೆಲ್ಲ ಇಂಡೈರೆಕ್ಟಾಗಿ AI ಹುದುಗಿದೆ. ಅದೇ ಅಲ್ಲದೆ ಡೈರೆಕ್ಟಾಗಿ ನಾವು ಯೂಸ್ ಮಾಡೋವಂಥ ChatGPTನೇ ನಾವು AI ಅಂತ ಬಹುಪಾಲು ಜನ ಪರಿಗಣಿಸಿದ್ದೀವಿ. ಈ AI ಟೂಲ್ಸ್ ಆದ ChatGPT, ಜೆಮಿನೈ, ಡೀಪ್ಸೀಕ್ ಇವು ಯಾವುಗಳನ್ನಾದರೂ ನಾವು ಉಪಯೋಗಿಸ್ಬೇಕು ಅಂದರೆ ಅವುಗಳೊಟ್ಟಿಗೆ ಸಂವಹನ ಕಲೆ ಅಂದರೆ ಮಾತಾಡೋದನ್ನು ಕಲಿಬೇಕು. ಈ ಮಾತಾಡೋ ಕಲೆಯನ್ನೇ ಪ್ರಾಂಪ್ಟಿಂಗ್ ಅಂತೀವಿ. ನಾವು ಎಷ್ಟು ಒಳ್ಳೆ ಪ್ರಾಂಪ್ಟನ್ನು ರಚಿಸ್ತೀವೋ ಅಂದರೆ ಕ್ವೆಶ್ಚನನ್ನು ಅದಕ್ಕೆ ಕೇಳ್ತೀವೋ ಅಷ್ಟೇ ಒಳ್ಳೆ ಉತ್ತರವನ್ನು ನಾವು ನಿರೀಕ್ಷಿಸ್ಬೋದು. ಈ ಪ್ರಾಂಪ್ಟನ ರಚನೆಯಲ್ಲಿ ನಮಗೆ ಸಹಾಯ ಮಾಡೋದೇ ಆ AI ಟೂಲ್ಗಳ ಬಗ್ಗೆ ನಮಗಿರೋ ಒಂದು ಸಾಮಾನ್ಯ ತಿಳುವಳಿಕೆ. ಸೊ AI ಟೂಲ್ಗಳು ಹೇಗೆ ಕಲಿಕೆಯನ್ನು ಅನ್ವಯಿಸಿಕೊಳ್ಳುತ್ತೆ ಇದರ ಬಗ್ಗೆ ಒಂದು ಕಿರು ಪರಿಚಯ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.